ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು ಅನ್ನೋದನ್ನು ಪ್ರತಿಯೊಂದು ರೀಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 808 ಪಾಯಿಂಟ್ಸ್ ಡೌನ್ ಆಗಿ 81,688 ಕ್ಲೋಸ್ ಆಗಿದೆ. ನಿಫ್ಟಿ 235 ಪಾಯಿಂಟ್ಸ್ ಡೌನ್ ಆಗಿ 25,014 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 383 ಪಾಯಿಂಟ್ಸ್ ಡೌನ್ ಆಗಿ 51,462 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ನೆಗೆಟಿವಲ್ಲಿದೆ. ಇವತ್ತು ನೀವು ಯಾರಾದರೂ ಟ್ರೇಡಿಂಗ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಫ್ಟಿ 50 ಲಾಸ್ಟ್ ಮಂತ್ ಫೆಡ್ ರೇಟ್ ಕಟ್ ಮಾಡಿದ್ರಲ್ಲ, ಆವಾಗ ಎಷ್ಟು ಬೆಳೀತೋ ಇವಾಗ ಅಷ್ಟೇ ಫಾಲ್ ಆಗಿದೆ. ಒಂದೇ ವೀಕಲ್ಲಿ ನಿಫ್ಟಿ 50 ನಿಯರ್ಲಿ 5% ಫಾಲ್ ಆಗಿದೆ, ಅಂದರೆ 1199 ಪಾಯಿಂಟ್ಸ್ ಡೌನ್ ಆಗಿದೆ. ಮಾರ್ನಿಂಗಿಂದ ಒಂದು ಸೈಡಲ್ಲಿ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದ್ದಿದ್ದು ಮಾರ್ಕೆಟ್ ಸಡನ್ನಾಗಿ 12 ಗಂಟೆಗೆ ಏನಕ್ಕೆ ಫಾಲ್ ಆಯಿತು ಅಂದರೆ, FIS ಏನಾದರೂ ಸೆಲ್ ಮಾಡಿರಬೇಕು, ಅದರಿಂದನೇ ಇವತ್ತು ಇಷ್ಟೊಂದು ಫಾಲ್ ಆಗಿರೋದು. ಇವತ್ತು ನೋಡಿದ್ರಾ, ಎಲ್ಲ ಇಂಡಿಸಿಸ್ ಚಾರ್ಟ್ ಪ್ಯಾಟ್ರನ್ ಸಹ ಸೇಮ್ ಆಗೇ ಇದೆ, ಯಾವುದೇ ಥರ ಚೇಂಜಸ್ ಇಲ್ಲ. ಕಂಪ್ಲೀಟ್ ಪ್ರತಿ ಇಂಡಿಸಿಸು ಒಂದೇ ಥರನೇ ಮೂವ್ ಆಗಿರೋದು ಇವತ್ತು. FIS ಯಾಕೆ ಈ ಥರ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ, ಇದಕ್ಕೆ ಮೇಯ್ನಾಗಿ 3 ರೀಸನ್ಸ್ ಇದೆ. ಒಂದೊಂದಾಗಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು, US ಅಲ್ಲಿ ನಾನ್ ಪೇರೋಲ್ ಡೇಟಾ ಅಪ್ಡೇಟ್ ಆಗುತ್ತೆ ಇವತ್ತು ರಾತ್ರಿ, ಅದಕ್ಕೋಸ್ಕರ. ಮತ್ತು ಎರಡನೇದು, ಇರಾನ್ ಇಸ್ರೇಲ್ ವಾರ್ ಟೆನ್ಷನ್ಸಿಂದ. ಮೂರನೇದು, ಚೈನಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಈ 3 ರೀಸನ್ಸಿಂದನೇ FIS ಸೆಲ್ ಮಾಡ್ತಾ ಇರೋದು. ಈ ಡೇಟಾ ಕಂಪ್ಲೀಟಾಗಿ ಇನ್ನು 2 ಮಿನಿಟ್ಸ್ ಆದಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮತ್ತು ಇವತ್ತು ನಿಫ್ಟಿ ಕರೆಕ್ಟ್ ಆಗಿರೋ 335 ಪಾಯಿಂಟ್ಸಲ್ಲಿ ಹೈಯೆಸ್ಟ್ HDFC ಬ್ಯಾಂಕೇ ಕಾಂಟ್ರಿಬ್ಯೂಟ್ ಮಾಡಿದೆ, 35 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತು ಸೆಕೆಂಡ್, ರಿಲಯನ್ಸ್ ಇಂಡಸ್ಟ್ರೀಸ್ 32 ಪಾಯಿಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಈ ರಿಲಯನ್ಸ್ ಇಂಡಸ್ಟ್ರಿ ನೋಡಿದ್ರಾ, ಒಂದೇ ವಾರದಲ್ಲೇ ಎಬೋ 7% ಡೌನ್ ಆಗಿದೆ. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಆಟೋ, ರಿಯಾಲಿಟಿ, ಮೀಡಿಯಾ, FMCG, ಎನರ್ಜಿ, ಈ ಎಲ್ಲ ಸೆಕ್ಟರ್ ಎಬೋ 1% ಕರೆಕ್ಟ್ ಆಗಿದೆ. PSU ಬ್ಯಾಂಕ್ಸ್, IT ಇಂಡೆಕ್ಸ್ Q2 ಪಾಸಿಟಿವ್ ಔಟ್ಲುಕ್ಕಿಂದ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಮಾರ್ಕೆಟ್ ಅವರ್ಸಲ್ಲಿ ಇಂಡಿಯಾ ಸರ್ವಿಸ್ PMI ಡೇಟಾ ಅಪ್ಡೇಟ್ ಆಯಿತು. ಈ ಡೇಟಾ ಎಕ್ಸ್ಪೆಕ್ಟೇಷನ್ಗಿನ್ನ ಬಿಲೋನೇ ಬಂದಿದೆ. ಇಲ್ಲಿಗೆ ಇಂಡಿಯಾ ಡೇಟಾ ಮುಗೀತು. ಇವಾಗ ನಾವಿನ್ನೂ ಏನೇನು ಡೇಟಾ ಚೆಕ್ ಮಾಡ್ಕೊಬೇಕು, ಯಾಕಂದರೆ ಇವಾಗ ವೀಕೆಂಡ್ ಬರ್ತಾಯಿದೆ, 2 ದಿನ ರಜಾ. ಅದಕ್ಕೋಸ್ಕರ ಯಾವ್ಯಾವ ಡೇಟಾ ಚೆಕ್ ಮಾಡ್ಕೊಬೇಕು ಮತ್ತು ಫೈನಲಾಗಿ ನನ್ನ ಒಪಿನಿಯನ್ ಸಹ ಶೇರ್ ಮಾಡ್ತೀನಿ ಮಾರ್ಕೆಟ್ ಬಗ್ಗೆ. ಫಸ್ಟ್, ಇವಾಗ US ಅಲ್ಲಿ ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೆ, US ಅಲ್ಲಿ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ವೀಕಾಗಿ ಬಂದಿದೆ. ಫೋರ್ಕಾಸ್ಟ್ ಮಾಡಿದ್ದು 222K ಬರುತ್ತೆ ಅಂತ, ಆದರೆ 225K ಬಂದಿದೆ. ಈ ಡೇಟಾ ಸಹ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತಿನ ಫಾಲ್ಗೆ. ಮತ್ತು ಇವತ್ತು ರಾತ್ರಿ ತುಂಬ ಇಂಪಾರ್ಟೆಂಟ್ ಡೇಟಾ ಅಪ್ಡೇಟ್ ಆಗುತ್ತೆ, ಅದೇ ನಾನ್ ಪೇರೋಲ್ ಡೇಟಾ ಸೆಪ್ಟೆಂಬರ್ ಮಂತ್ದು. ಈ ಡೇಟಾ ಏನಾದರೂ ವೀಕಾಗಿ ಬಂದರೆ ಸೋಮವಾರ ನಮ್ಮ ಮಾರ್ಕೆಟಲ್ಲಿ ನಿಫ್ಟಿ ಮತ್ತೆ 300 ಪಾಯಿಂಟ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಷ್ಟು ಇಂಪಾರ್ಟೆಂಟ್ ಈ ಡೇಟಾ, ಅದಕ್ಕೆ ಪ್ರತಿಯೊಬ್ಬರು ಈ ಡೇಟಾನ ಟ್ರ್ಯಾಕ್ ಮಾಡಿ. ಮತ್ತು 2 ಡೇಸ್ ಬ್ಯಾಕ್ ವೀಡಿಯೋದಲ್ಲಿ ಹೇಳಿದ್ದೆ, US ಅಲ್ಲಿ ADP ಇದೊಂದು ಪ್ರೈವೇಟ್ ಕಂಪನಿ ನಾನ್ ಪೇರೋಲ್ ಡೇಟಾನ ಫೋರ್ಕಾಸ್ಟ್ ಮಾಡಿ ಅಪ್ಡೇಟ್ ಮಾಡಿದೆ. ಈ ಡೇಟಾ ಪ್ರಕಾರ ಈ ಸಲ ಪಾಸಿಟಿವ್ ಆಗಿ ಡೇಟಾ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಡೇಟಾ ಯಾವ ಥರ ಬರುತ್ತೆ ಅಂತ. ಗ್ಲೋಬಲ್ ವಾರ್ ಟೆನ್ಷನ್ಸ್, ಈ ವಾರಿಂದನೇ ನಮ್ಮ ಮಾರ್ಕೆಟ್ ಇಷ್ಟೊಂದು ಕರೆಕ್ಟ್ ಆಗಿರೋದು. ಮತ್ತು ವಾರ್ ಇನ್ನೂ ಕಮ್ಮಿ ಆಗಿಲ್ಲ. ಈ ವೀಕೆಂಡಲ್ಲಿ ಏನಾದರೂ ಇನ್ನೂ ಜಾಸ್ತಿ ಮಿಸೈಲ್ಸ್ ಲಾಂಚ್ ಮಾಡೋದು ಅಥವಾ ಏರ್ ಸ್ಟ್ರೈಕ್ ಮಾಡೋದು ಜಾಸ್ತಿ ಆದರೆ ನಮ್ಮ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗುತ್ತೆ. ಮತ್ತು ಕ್ರೂಡ್ ಪ್ರೈಸಸ್ ನೋಡ್ತಾ ಇದ್ದೀರಾ, ಎಷ್ಟು ಜಾಸ್ತಿ ಆಗಿದೆ. ಲಾಸ್ಟ್ 3 ಡೇಸಲ್ಲಿ $78 ಪರ್ ಬ್ಯಾರೆಲ್ ರೀಚ್ ಆಗಿದೆ. ಎಂದೇ ಆಗಲಿ ಕ್ರೂಡ್ ಪ್ರೈಸ್ ಜಾಸ್ತಿ ಆದರೆ ಆಯಿಲ್ ಕಂಪನೀಸ್, ಪೇಂಟ್ಸ್, ಟೈರ್ ಕಂಪನೀಸ್ಗೆ ನೆಗೆಟಿವ್ ಆಗುತ್ತೆ. ಸೊ ಅದಕ್ಕೆ ಈ ವಾರ್ ನ್ಯೂಸ್ನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ಬರೀ ಈ ಇರಾನ್ ಅಥವಾ ಇಸ್ರೇಲ್ ಈ ವಾರ್ ನ್ಯೂಸೇ ಬಂದರೆ ಪರವಾಗಿಲ್ಲ, ಈ 2 ಕಂಟ್ರಿ ಜೊತೆಗೆ ಇನ್ನೂ ಯಾವುದಾದ್ರೂ ಹೊಸ ಕಂಟ್ರಿ ಏನಾದರೂ ಹೆಸರು ಬಂದರೆ ಅದು ತುಂಬ ನೆಗೆಟಿವ್ ಆಗುತ್ತೆ. ಯಾಕೆ ಈ ನ್ಯೂಸ್ನ ಟ್ರ್ಯಾಕ್ ಮಾಡಿ ಅಂತ ಇದ್ದೀನಿ ಅಂದರೆ, ಲಾಸ್ಟ್ ಫ್ಯೂ ಮಂತ್ಸಲ್ಲಿ ನೋಡಿದ್ದೀರಾ, ತುಂಬ ವಾರ್ ಎಲ್ಲ ನಡೆಯೋದು ವೀಕೆಂಡ್ಸಲ್ಲೇ ನಡೆದಿರುತ್ತೆ. ಅದಕ್ಕೋಸ್ಕರ ವೀಕೆಂಡ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ವಾರ್ ಡೇಟಾನ ಚೆಕ್ ಮಾಡ್ತಾಯಿರಿ. ಮತ್ತು ಥರ್ಡ್ ಪಾಯಿಂಟ್ ಏನಂದರೆ, ಚೈನಾ ಸ್ಟಿಮ್ಯುಲಸ್ ಪ್ಯಾಕೇಜ್. ಲಾಸ್ಟ್ ವೀಕಲ್ಲಿ ಯಾವಾಗ ಚೈನಾದಲ್ಲಿ 10 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರೋ ಮತ್ತು ಸ್ಟಿಮ್ಯುಲಸ್ ಪ್ಯಾಕೇಜ್ನ ಅನೌನ್ಸ್ ಮಾಡಿ ಎಕಾನಮಿನ ಬೂಸ್ಟ್ ಮಾಡೋಕ್ಕೆ ನೋಡಿದ್ರೋ, ಅವಾಗಿಂದ FIS ಎಲ್ಲ ಚೈನಾ ಮಾರ್ಕೆಟ್ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈ ಡೇಟಾ ಲಾಂಗ್ ರನ್ನಲ್ಲಿ ನಮಗೇನೂ ಎಫೆಕ್ಟ್ ಆಗಲ್ಲ, ನಮಗಾಗಲಿ ನಮ್ಮ ಮಾರ್ಕೆಟ್ಗಾಗಲಿ ಯಾವುದೇ ಥರ ಎಫೆಕ್ಟ್ ಇರಲ್ಲ.
ಆದರೆ ಶಾರ್ಟ್ ಟರ್ಮಲ್ಲಿ ಮಾತ್ರ ಇದು ನಮಗೆ ಎಫೆಕ್ಟ್ ಆಗುತ್ತೆ. ಇವಾಗ ಜೆಫ್ರೀಸ್, ಮೋರ್ಗನ್ ಸ್ಟ್ಯಾನ್ಲೆ ಇವರೆಲ್ಲ ಚೈನಾ ಮಾರ್ಕೆಟ್ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಚೈನಾ ಮಾರ್ಕೆಟಲ್ಲಿ ರ್ಯಾಲಿ ನೋಡ್ತಾರೆ. ಆ ರ್ಯಾಲಿ ನೋಡ್ತಿದ್ದಂಗೆ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮತ್ತೆ ನಮ್ಮ ಇಂಡಿಯಾ ಕಡೆನೇ ಬರ್ತಾರೆ. ಅದಕ್ಕೋಸ್ಕರ ಇದು ಲಾಂಗ್ ರನ್ನಲ್ಲಿ ಎಫೆಕ್ಟ್ ಆಗೋಲ್ಲ, ಶಾರ್ಟ್ ರನ್ನಲ್ಲಿ ಮಾತ್ರ ಎಫೆಕ್ಟ್ ಆಗೋದು. ಮತ್ತು ಜಪಾನಲ್ಲಿ ಎಲೆಕ್ಷನ್ಸ್ ಇದೆ. ಇವಾಗ ಹೊಸ ಪ್ರೈಮ್ ಮಿನಿಸ್ಟರ್ ಸಹ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಇವರು ಸಹ ಚೈನಾ ಯಾವ ಥರ ಎಕಾನಮಿನ ಬೂಸ್ಟ್ ಮಾಡ್ತಾಯಿದೆ ಅದೇ ಥರ ಜಪಾನಲ್ಲೂ ಸಹ ಎಕಾನಮಿನ ಬೂಸ್ಟ್ ಮಾಡೋದಕ್ಕೆ ಸ್ವಲ್ಪ ಮೆಜರ್ಸ್ನ ತೊಗೊತಾ ಇದ್ದಾರೆ. ಇದರಿಂದ ಜಪಾನ್ ಮಾರ್ಕೆಟ್ ಮೂವ್ ಆಗುತ್ತೆ. ಜೊತೆಗೆ ಡಾಲರ್ ವರ್ಸಸ್ ಎನ್ ಇದರಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಡಾಲರ್ ವರ್ಸಸ್ ಎನ್ನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ, ಯಾಕಂದರೆ ಏನಾದರೂ ಮೂವ್ ಆಗ್ತಾ ಹೋದರೆ US ಮಾರ್ಕೆಟ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಡೇಟಾ ಸಹ ಟ್ರ್ಯಾಕ್ ಮಾಡಿ. ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ FIS DS ಡೇಟಾ ಚೆಕ್ ಮಾಡಿ ಕ್ಯಾಶ್ ಮಾರ್ಕೆಟಲ್ಲಿ ಅಂತ. FIS ಲಾಸ್ಟ್ 4 ಡೇಸಲ್ಲೇ 31,823 crores ಸೆಲ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ. ಮತ್ತು FIS ಇಷ್ಟು ಸೆಲ್ ಮಾಡಿದ್ರೂ DIS ಮತ್ತು ರಿಟೈಲರ್ಸ್ ಮಾತ್ರ ಅಷ್ಟೇ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ. DIS ಲಾಸ್ಟ್ 4 ಡೇಸಲ್ಲಿ 31,057 crores ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮಾರ್ಕೆಟಲ್ಲಿ. ನಿನ್ನೆ ನಮ್ಮ ಮಾರ್ಕೆಟ್ ಅಷ್ಟು ಕರೆಕ್ಟ್ ಆದ್ರೂ DIS ಮತ್ತು ರಿಟೈಲರ್ಸ್ 12,914 crores ಇನ್ವೆಸ್ಟ್ ಮಾಡಿದ್ದಾರೆ ಮಾರ್ಕೆಟ್ ಒಳಗಡೆ. ಮತ್ತು ನಾನು ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡಿದೆ, ಟೈರ್ 2 ಮತ್ತು ಟೈರ್ 3 ಸಿಟೀಸಿಂದ ಮ್ಯೂಚುವಲ್ ಫಂಡ್ಸ್ಗೆ ತುಂಬ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಅಂತ ಒಂದು ಅಪ್ಡೇಟ್ ನೋಡಿದೆ. ಎಂದೇ ಆಗಲಿ ಟೈರ್ 2 ಟೈರ್ 3 ಸಿಟೀಸಿಂದ ಈ ಥರ ಮ್ಯೂಚುವಲ್ ಫಂಡ್ಸ್ಗೆ ಇನ್ವೆಸ್ಟ್ಮೆಂಟ್ಸ್ ಬಂದರೆ ಅದು ಮಾರ್ಕೆಟ್ಗೆ ತುಂಬ ಒಳ್ಳೆಯದು. ಜೊತೆಗೆ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರಿಗೂ ಸಹ ತುಂಬ ಒಳ್ಳೆಯದು. ಯಾಕಂದರೆ ಟೈರ್ 2 ಟೈರ್ 3 ಸಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಕಡೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಲ್ಲ, ಅದೇ ಗ್ರೇಟ್ ಥಿಂಗ್. ಜೊತೆಗೆ ಬೇರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗೆ ಹೋಗದೆ ಮ್ಯೂಚುವಲ್ ಫಂಡ್ ಕಡೆನೇ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಒಳ್ಳೆಯದು. ಮತ್ತು ಫೈನಲ್ ಕನ್ಸರ್ನ್ ಏನಂದರೆ IPOs. ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, IPOದಲ್ಲಿ ಇನ್ವೆಸ್ಟ್ ಮಾಡೋರು ಸ್ವಲ್ಪ ಜನ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ ಹೇಳಿ. ಇವಾಗ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ತೆಗೆದು IPOಸ್ಗೋಸ್ಕರ ವೆಯ್ಟ್ ಮಾಡಿ IPOಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಈಗಾಗಲೇ ಇನ್ವೆಸ್ಟ್ ಮಾಡಿರೋದನ್ನು ಸೆಲ್ ಮಾಡಿ ಮತ್ತೆ IPOಸ್ಗೆ ಇನ್ವೆಸ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಇದು ನೆಗೆಟಿವಿಟಿ ಇರುತ್ತೆ. ಅದರಿಂದ ಮಾರ್ಕೆಟ್ ಸ್ವಲ್ಪ ಡೌನ್ ಆಗ್ಬೋದು. ಯಾಕಂದರೆ ಇವಾಗ ಇಂಡಿಯಾಸ್ ಬಿಗ್ಗೆಸ್ಟ್ IPO ಬರ್ತಾ ಇದೆ, ಹೊಂಡೈ ಮೋಟರ್ಸ್. ಇದು ಅಕ್ಟೋಬರ್ 14th ಓಪನ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಯುದ್ಧ ವಾತಾವರಣದಿಂದ ಈ ಡೇಟ್ ಸಹ ಚೇಂಜ್ ಆಗ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಸ್ವಿಗ್ಗಿಯವರು ನಿನ್ನೆ ಒಂದು ಅಪ್ಡೇಟ್ ಮಾಡಿದರು, ಫ್ರೆಶ್ ಇಶ್ಯೂ 3,750 crores-ಇಂದ 5,000 crores-ಗೆ ಜಾಸ್ತಿ ಮಾಡಿದ್ದೀವಿ ಅಂತ. ಮತ್ತು ನೆಕ್ಸ್ಟ್ ವೀಕಲ್ಲಿ NTPC ಗ್ರೀನ್ ಎನರ್ಜಿ 10,000 crore IPO ಬರ್ತಾ ಇದೆ. ಅದಕ್ಕೋಸ್ಕರ ಈ ಎಲ್ಲ IPOಸಿಂದ ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ ಆಫ್ ಇರುತ್ತೆ. ಯಾಕಂದರೆ ಈ IPOಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸೆಲ್ ಆಫ್ ಇರ್ಬೋದು ಅಂತ ಇದೊಂದು ನೆಗೆಟಿವಿಟಿ ಇದೆ. ಮತ್ತು ಫೈನಲ್ ಆಗಿ Q2 ರಿಸಲ್ಟ್ಸ್, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಮಾರ್ಕೆಟಲ್ಲಿ ಯಾವ ಥರ ಸೆಂಟಿಮೆಂಟ್ ಇದೆ ಹೇಳಿ. ಮಾರ್ಕೆಟ್ ತುಂಬ ಬೆಳೆದೋಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ರಿಸಲ್ಟ್ಸ್ ಏನಾದರೂ ಜಸ್ಟಿಫೈ ಮಾಡಿದ್ರೆ ಮಾರ್ಕೆಟ್ ಇದೇ ಥರ ಇನ್ನೂ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಮಾರ್ಕೆಟಲ್ಲಿ ಏನಾದರೂ ನೆಗೆಟಿವ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇವತ್ತು ನೋಡಿದ್ರಾ ಅವೆನ್ಯೂ ಸೂಪರ್ ಮಾರ್ಟ್ ಅಂದರೆ ಡಿ ಮಾರ್ಟ್ ರೆವೆನ್ಯೂಸ್ ಡೌನ್ ಆಗಿದೆ ಅಂತ 4% ಕರೆಕ್ಟ್ ಆಗಿದೆ. ಈ ಥರ ರಿಸಲ್ಟ್ಸ್ ಏನಾದರೂ ವೀಕಾಗಿ ಪೋಸ್ಟ್ ಮಾಡ್ತಾ ಹೋದರೆ ಮಾರ್ಕೆಟ್ ಇದೇ ಥರ ಕರೆಕ್ಟ್ ಆಗ್ತಾ ಹೋಗುತ್ತೆ. ಕಂಪನೀಸ್ ಶೇರ್ ಪ್ರೈಸ್ ಸಹ ಇದೇ ಥರ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ Q2 ರಿಸಲ್ಟ್ಸ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಬೆಟರಾಗಿ ಪೋಸ್ಟ್ ಮಾಡಿರಬೇಕು. ಆಗ ಮಾತ್ರ ಮಾರ್ಕೆಟ್ ಇದೇ ಥರ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಡಿಫ್ಯೂಷನ್ ಇಂಜಿನಿಯರ್ಸ್ ಈ ಕಂಪನಿ IPOಗೆ ಬಂದು ಇನ್ವೆಸ್ಟರ್ಸ್ಗೆ 15% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ 20%ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇಪ್ಯಾಕ್ ಡ್ಯೂರಬಲ್ಸ್ ಈ ಕಂಪ್ನಿ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿರಲ್ಲ. ಜೊತೆಗೆ ತುಂಬ ಜನ ಇನ್ವೆಸ್ಟು ಮಾಡಿರಲ್ಲ. ಯಾಕಂದರೆ ಈ ಕಂಪ್ನಿ ಜಾನ್ವರಿ ಆ ಟೈಮಲ್ಲಿ IPOಗೆ ಬಂತು. IPOಗೆ ಬಂದಾಗ ತುಂಬ ಜನ ಇಂಟ್ರೆಸ್ಟ್ ತೋರಿಸ್ಲೇ ಇಲ್ಲ. ನೆಗೆಟಿವ್ ಲಿಸ್ಟಿಂಗ್ ಗೇನ್ಸ್ ಕೊಡ್ತು. ನೆಗೆಟಿವ್ ಲಿಸ್ಟಿಂಗ್ ಗೇನ್ಸ್ ಕೊಟ್ಟ ಮೇಲೆ ಮಾರ್ಕೆಟು ಸ್ವಲ್ಪ ಕರೆಕ್ಟ್ ಆಯಿತು. ಜೊತೆಗೆ ಈ ಕಂಪ್ನಿ ಸಹ ರಿಸಲ್ಟ್ನ ವೀಕಾಗಿ ಪೋಸ್ಟ್ ಮಾಡ್ತು. ಆವಾಗ ಇನ್ನೂ 30% ಕರೆಕ್ಟ್ ಆಯಿತು. ಆ ಕರೆಕ್ಟ್ ಆದಮೇಲೆ ನಾನೊಂದು ಸಲ ಈ ಕಂಪ್ನಿನ ಚೆಕ್ ಮಾಡಿದೆ. ಬಿಸ್ನೆಸ್ ಯಾವ ಥರ ಇದೆ, ಯಾವ್ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ, ಪ್ರತಿಯೊಂದನ್ನು ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಬಿಸ್ನೆಸ್ ಮಾತ್ರ ತುಂಬ ಚೆನ್ನಾಗಿತ್ತು. 1-2 ಮಂತ್ಸ್ ನೋಡಿದೆ, ಶೇರ್ ಪ್ರೈಸಲ್ಲಿ ಯಾವುದೇ ಥರ ಮೊಮೆಂಟಮ್ ಇರಲಿಲ್ಲ. ಅದಾದಮೇಲೆ ಒಂದು 3 ಮಂತ್ಸ್ ಆದಮೇಲೆ ಇನ್ನೊಂದು ಸಲ ನೋಡಿದೆ. ಅವಾಗ ಎಲ್ಲಿದೆ ಹೇಳಿ, 60%
ಮೂವ್ ಆಗೋಗಿತ್ತು ನಾನು ನೋಡಿದ ಪ್ರೈಸಿಂದ. ಈ ಕಂಪ್ನಿ ಬಿಸ್ನೆಸ್ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೊಂದು ODM ಕಂಪನಿ. ODM ಅಂದರೆ ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್. ಇದು ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ರೂಮ್ ಏರ್ ಕಂಡೀಷ್ನರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಡೊಮೆಸ್ಟಿಕಲ್ಲಿ 24% ಮಾರ್ಕೆಟ್ ಶೇರ್ ಇದೆ. ಈ ಕಂಪ್ನಿ ಕ್ಲೈಂಟ್ಸ್ ಯಾರು ಅಂದರೆ ಬ್ಲೂ ಸ್ಟಾರ್, ವೋಲ್ಟಾಸ್, ಹೆವೆಲ್ಸ್ ಇಂಡಿಯಾ, ಹೈಯರ್ ಅಪ್ಲಯನ್ಸಸ್, ಈ ಥರ ತುಂಬ ದೊಡ್ಡ ಕಂಪನೀಸ್ ಇವ್ರ ಕ್ಲೈಂಟ್ಸ್ ಆಗಿದ್ದಾರೆ. ಆದರೆ ರೀಸೆಂಟ್ ಟೈಮಲ್ಲಿ ಸ್ಟಾಕ್ ಅಷ್ಟು ರ್ಯಾಲಿ ಆಗಿರಲಿಲ್ಲ, ಮತ್ತು ಆಮೇಲೆ ರ್ಯಾಲಿ ಆಗೋಯ್ತು. ಜೊತೆಗೆ ಇವಾಗ ಈ ಸ್ಟಾಕ್ ಪ್ರೈಸ್ ತುಂಬ ರ್ಯಾಲಿ ಆಗಿ ಓವರ್ ವ್ಯಾಲ್ಯೂಯೇಷನಲ್ಲಿದೆ. ಆದರೆ ನನಗೆ ಒಂದು ನೆಗೆಟಿವ್ ಕಾಣಿಸ್ತಾ ಇದೆ. ಏನಂದರೆ ಸ್ವಲ್ಪ ವೀಕ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಲಾಸ್ಟ್ 3 ಕ್ವಾರ್ಟರ್ಸಲ್ಲಿ. ಮತ್ತು ಇದೊಂದು ಸಿಕ್ಲಿಕಲ್ ಬಿಸ್ನೆಸ್, ಸಮ್ಮರಲ್ಲಿ ಮಾತ್ರ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇವತ್ತು ಅಪ್ಡೇಟ್ ಏನು ಬಂದಿದೆ ಅಂದರೆ ಇಪ್ಯಾಕ್ ಡ್ಯೂರೇಬಲ್ ಅವರು ಪ್ಯಾನಾಸೋನಿಕ್ ಇಂಡಿಯಾ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. EMS ಅಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಪ್ಯಾಕ್ ಡ್ಯೂರೇಬಲ್ಸ್ ಅವರು AC ರಿಲೇಟೆಡ್ ಕ್ರಿಟಿಕಲ್ ಕಾಂಪೊನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದರಿಂದ ಈ ಕಂಪ್ನಿಗೆ ತುಂಬ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಲಾಂಗ್ ರನ್ನಲ್ಲಿ. ಅದಕ್ಕೋಸ್ಕರ ಒಂದು ಸಲ ಈ ಕಂಪ್ನಿ ಬಿಸ್ನೆಸ್ ಅನಾಲಿಸಿಸ್ನ ಮಾಡಿ. ಈ ಕಂಪನಿನ ನೀವು ಯಾರಾದರೂ IPO ಟೈಮಲ್ಲೇ ಅಪ್ಲೈ ಮಾಡಿ ಅಲಾಟ್ಮೆಂಟ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೋಲ್ಡ್ ಮಾಡ್ತಾಯಿದ್ದೀರಾ ಅಥವಾ ಸೆಲ್ ಮಾಡಾಕಿದ್ದೀರಾ ಅಂತ. ಐಬಾಕ್ಸ್ ಆ್ಯಪ್. ಈ ಆ್ಯಪಲ್ಲಿ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಫಸ್ಟ್ ಒಂದು ಸಲ ನಿಮ್ಮ ಫಂಡ್ಸ್ನ ವಿಡ್ರಾ ಮಾಡೋದು ಇಲ್ಲ ಬೇರೆ ಆಪ್ಷನ್ ಏನಿದ್ರೆ ಅದನ್ನು ಒಂದು ಸಲ ಚೆಕ್ ಮಾಡಿ. ಯಾಕಂದರೆ ನ್ಯೂಸ್ ಆರ್ಟಿಕಲ್ಸಲ್ಲೆಲ್ಲ ಈ ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದರೆ ಈ ಆ್ಯಪಲ್ಲಿ 500 crores ಸ್ಕ್ಯಾಮ್ ನಡೆದಿದೆ ಅಂತ. ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಈ ಆ್ಯಪ್ ಈ ಇಯರ್ ಫೆಬ್ರವರಿಯಲ್ಲಿ ಲಾಂಚ್ ಆಯಿತು. ಆ ಲಾಂಚ್ ಆದಾಗ ನಿಮಗೆ ಪ್ರತಿದಿನ 1ರಿಂದ 5% ಗ್ಯಾರಂಟಿ ರಿಟರ್ನ್ಸ್ ಕೊಡ್ತೀವಿ, ಮತ್ತು ಪ್ರತಿ ತಿಂಗಳು 30ಯಿಂದ 90% ರಿಟರ್ನ್ಸ್ ಕೊಡ್ತೀವಿ ಗ್ಯಾರಂಟಿಯಾಗಿ, ಇನ್ವೆಸ್ಟ್ ಮಾಡಿ ನೀವು ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ಸ್ವಲ್ಪ ದಿನ ಎಲ್ಲನೂ ಚೆನ್ನಾಗೇ ನಡೀತು, ರಿಟರ್ನ್ಸು ಅದೇ ಥರನೇ ಕೊಟ್ಟರು. ಅದಾದಮೇಲೆ ಫೆಬ್ರವರಿಯಲ್ಲಿ ಶುರು ಆದಮೇಲೆ ಆಗಸ್ಟಲ್ಲಿ ಫಸ್ಟ್ ಟೈಮ್ ಈ ಆ್ಯಪ್ ಬಗ್ಗೆ ಕೇಸ್ ಫೈಲ್ ಆಯಿತು ಪೊಲೀಸ್ ಸ್ಟೇಷನಲ್ಲಿ. ಕೇಸ್ ಫೈಲ್ ಆದಾಗ ಅವ್ರು ಏನು ಹೇಳಿದರು ಅಂದರೆ ಈ ಆ್ಯಪಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ, ಈ ಅಮೌಂಟ್ನ ನಾವು ವಿಡ್ರಾ ಮಾಡೋಕ್ಕಾಗ್ತಿಲ್ಲ ಅಥವಾ ಬೇರೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ, ಎಲ್ಲ ಬ್ಲಾಕ್ ಆಗ್ತಾಯಿದೆ ಅಂತ ತೋರಿಸಿದ್ರು. ಜೊತೆಗೆ ಆ್ಯಪಲ್ಲೂ ಸಹ ತುಂಬ ಗ್ಲಿಚ್ ಇದೆ, ಏನು ಕ್ಲೀನಾಗಿ ವರ್ಕ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಆ ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಯಾರೋ ಒಬ್ಬರು ಮಾತ್ರ ಕಂಪ್ಲೇಂಟ್ ಮಾಡಿದ್ದಾರೆ, ಇದೇನೋ ಚಿಕ್ಕ ಮ್ಯಾಟರೇ, ಯಾವುದೋ ಆ್ಯಪಲ್ಲಿ ನಡೆದಿದೆ ಅಲ್ಲ ಅಂತ ಸುಮ್ಮನೆ ಆದರು. ಆಮೇಲೆ ರಿಪೀಟೆಡ್ಗೆ ಕೇಸ್ನ ಫೈಲ್ ಆಗ್ತಾನೆ ಬಂದವು. ಆಗಸ್ಟ್ ಮಂತಲ್ಲಿ ಶುರು ಆಗಿದ್ದು ಈ ಮಂತ್ ಅಷ್ಟೊತ್ತಿಗೆ ನಿಯರ್ಲಿ 30,000 ಕೇಸಸ್ ಫೈಲ್ ಆದವು. ಆವಾಗ ಪೊಲೀಸ್ ಸೀರಿಯಸ್ ಆಗಿ ಇದನ್ನು ಎನ್ಕ್ವೈರಿ ಮಾಡಿದಾಗ ಅವಾಗ ಗೊತ್ತಾಯಿತು ಈ ಆ್ಯಪಲ್ಲಿ ರಿಟರ್ನ್ಸ್ ಜಾಸ್ತಿ ಕೊಡ್ತೀವಿ ಅಂತ ಇನ್ವೆಸ್ಟರ್ಸ್ ಹತ್ರ ಇನ್ವೆಸ್ಟ್ ಮಾಡಿಸ್ಕೊಂಡು ಸ್ಕ್ಯಾಮ್ ಮಾಡಾಕಿದ್ದಾರೆ. 500 crores ಸ್ಕ್ಯಾಮ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ರು ಪೊಲೀಸವರು. ಮತ್ತು ಪೊಲೀಸವರು ಈ ಆ್ಯಪ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪ್ರಮೋಟ್ ಮಾಡಿದ್ರಲ್ಲ, ಅವ್ರನ್ನೂ ಸಹ ಕಸ್ಟಡಿಗೆ ತೊಗೊಂಡಿದ್ದಾರೆ. ನೀವು ಈ ಆ್ಯಪ್ನ ಯಾವ ಥರ ಪ್ರಮೋಟ್ ಮಾಡಿದ್ರಿ, ಹೆಂಗೆ ಪ್ರಮೋಟ್ ಮಾಡಿದ್ರಿ, ಏನು ಡೀಟೇಲ್ಸ್ ಚೆಕ್ ಮಾಡಿದೆ, ಈ ಥರ ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇದೆ ಅಲ್ಲ ಅಂತ ಪ್ರತಿ ಯೂಟ್ಯೂಬರ್ನೂ ಸಹ ಕ್ವಶನ್ ಮಾಡಿದ್ದಾರೆ ಇವಾಗ. ಮತ್ತು ಡೆಲ್ಲಿ ಪೊಲೀಸ್ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಪೇಮೆಂಟ್ ಗೇಟ್ವೇಸ್ ಇರುತ್ತಲ್ಲ, ಹೆಂಗೆ ಅಂದರೆ ಇವಾಗ ನಾನೇನಾದರೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಬೇಕಾಗುತ್ತೆ. ಆ ಪ್ಲ್ಯಾಟ್ಫಾರ್ಮ್ಸ್ನ ಸಹ ಕ್ಲೀನಾಗಿ ಎಂಕ್ವೈರಿ ಮಾಡಿದ್ದಾರೆ. ಈ ಫೋನ್ಪೇನ ಮತ್ತು ಈಸಿ ಬಸ್ನ ಈ ಪ್ಲ್ಯಾಟ್ಫಾರ್ಮ್ಸ್ನೆಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಯಾಕಂದರೆ ಪೇಮೆಂಟ್ ಗೇಟ್ವೇ ಇವರೇ ಆಗಿರೋದಕ್ಕೋಸ್ಕರ. ಈ ರೀಸೆಂಟ್ ಟೈಮಲ್ಲಿ ಈ ಥರ ಫ್ರಾಡ್ಸ್ ತುಂಬಾ ನಡೀತಾ ಇದೆ. ಈ ಇಯರ್ ಫಸ್ಟ್ ಕ್ವಾರ್ಟರಲ್ಲೇ 1760 crores ಡಿಜಿಟಲ್ ಫ್ರಾಡ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಇರೋರು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟಿಗೆ ಬರ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಎನ್ಕ್ಯಾಶ್ ಮಾಡೋದಕ್ಕೋಸ್ಕರ ಇನ್ನೊಂದು ಬ್ಯಾಚ್ ರೆಡಿ ಆಗಿದೆ. ಹೆಂಗೆ ಅಂದರೆ ಯಾರಿಗೆ ಗೊತ್ತಿರಲ್ಲ ನಾವು ಅವ್ರಿಗೆ ಕಲಿಸ್ಕೊಡ್ತೀವಿ, ನಾವು ಅವ್ರಿಗೆ ಏನಾದರೂ ಹೇಳೋಣ, ಈ ಥರದವರೆಲ್ಲ ಸೃಷ್ಟಿಯಾಗಿ ಗೊತ್ತಿಲ್ಲದವ್ರ ಹತ್ರ ಗೊತ್ತಿರೋರು ಸ್ಕ್ಯಾಮ್ ಮಾಡಾಕ್ತಾ ಇದ್ದಾರೆ. ಒಂದೇ ಇಯರಲ್ಲೇ ಇದುವರೆಗೂ ಎಷ್ಟು ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಹೇಳಿ? ಈ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸಲ್ಲಿ ನಿಯರ್ಲಿ 1 lakh ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನನ್ನ ಒಪಿನಿಯನ್ ಪ್ರಕಾರ ಎಂದೇ ಆಗಲಿ ಈ ಸ್ಟಾಕ್ ಮಾರ್ಕೆಟಿಗೆ ಬರೋಣ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನಂಗಿದ್ರೆ ಪ್ರತಿಯೊಂದನ್ನು ಕಲ್ತು ನೀವೇ ಸ್ವಂತ ಇನ್ವೆಸ್ಟ್ ಮಾಡಿ. ಎಂದೇ ಆಗಲಿ ಬೇರೆಯವ್ರಿಗೆ ದುಡ್ಡು ಕೊಟ್ಟೋ ಅಥವಾ ಬೇರೆಯವ್ರು ಏನಾದರೂ ಹೇಳ್ದಾಗ ಅದನ್ನು ನೋಡ್ಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡೋದು, ಇಲ್ಲಾಂದರೆ ಅದು ಚೆನ್ನಾಗಿಲ್ಲ ಅಂತಂದರೆ ಇನ್ನೊಂದಕ್ಕೆ ಯಾವುದಾದ್ರೂ ಇನ್ವೆಸ್ಟ್ ಮಾಡಿ ಅಂದರೆ ಅಲ್ಲಿಗೆ ಇನ್ವೆಸ್ಟ್ ಮಾಡೋದು, ಆ ಥರ ಎಂದೂ ಮಾಡೋಕ್ಕೆ ಹೋಗಬೇಡಿ. ಎಂದೇ ಆಗಲಿ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ನೀವೇ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಹಂಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಮಾತ್ರ, ಇಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗಿನ್ನೂ ಬೆಟರಾಗಿ FDs ಇದೆ, ಇಲ್ಲ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಇದೆ, ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೋಗಿ. ಇಲ್ಲಾಂದರೆ LICಯಲ್ಲಿ ಇನ್ವೆಸ್ಟ್ ಮಾಡಿ. ಈ ಥರ ತುಂಬಾ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡಿ. ಎಂದೇ ಆಗಲಿ ಬೇರೆಯವ್ರಿಗೆ ಕೊಟ್ಟು ಮಾತ್ರ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ.
ನಾನು ಇದೊಂದು ಮಾತ್ರ ಹೇಳ್ತೀನಿ, ಯಾಕಂದರೆ ರೀಸೆಂಟ್ ಟೈಮಲ್ಲಿ ದುಡ್ಡು ಆಸೆಯಿಂದ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅದೂ ಬರೋರೆಲ್ಲ ಕಲ್ತು ಬರ್ತಾ ಇಲ್ಲ, ಕಲಿದೇನೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲೇ ಇರಲಿ, ನೀವೇ ಇನ್ವೆಸ್ಟ್ ಮಾಡಿ. ಎಂದಾದರೂ ನೀವು ಒಬ್ಬರನ್ನ ನಂಬಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಕೊನೆ ದಿನಕ್ಕೆ ನಿಮಗೆ ಲಾಸಸ್ಸೇ ಮಿಗಲುತ್ತೆ ಹೊರತು ನಿಮಗೆ ಯಾವುದೇ ಥರ ಪ್ರಾಫಿಟ್ಸ್ ಏನೂ ಬರೋದಿಲ್ಲ. ಅದಕ್ಕೋಸ್ಕರ ಕಲಿತು ಇನ್ವೆಸ್ಟ್ ಮಾಡಿ. ಇಲ್ಲ ನಿಮಗೆ ಆಗಲೂ ಇನ್ವೆಸ್ಟ್ಮೆಂಟ್ ಕಡೆನೇ ಬರಬೇಕು ಅಂತ ಇದ್ದರೆ ನಿಮಗೆ ಏನೂ ಬೇಕಿಲ್ಲ ಅಂದರೂ ಮ್ಯೂಚುವಲ್ ಫಂಡ್ಸ್ ಒಂದು ಕಲ್ತ್ಕೊಂಡು ಮ್ಯೂಚುವಲ್ ಫಂಡ್ಸಲ್ಲಿ ಮಾತ್ರನೇ ಇನ್ವೆಸ್ಟ್ ಮಾಡಿ. ಇನ್ನೇನು ನೋಡೋಕೆ ಹೋಗಬೇಡಿ ಮಾರ್ಕೆಟಲ್ಲಿ. ಯಾಕಂದರೆ ಮಾರ್ಕೆಟ್ ಅಂದರೆ ಯಾವುದೋ ಒಂದು ಚಿಕ್ಕದು ಅಂದ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರು. ಮಾರ್ಕೆಟ್ ತುಂಬಾ ಜಾಸ್ತಿ ಇದೆ ಕಲಿಯೋದು. ಮಾರ್ಕೆಟ್ ಅಂದರೆ ಅಷ್ಟು ದೊಡ್ಡದು. ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ ನೋಡ್ತಾ ಇದ್ರಲ್ಲ, ತುಂಬ ಸೆಕ್ಟರ್ಸ್ ಆಗಲಿ ತುಂಬ ಸ್ಟಾಕ್ಸ್ ಆಗಲಿ ಕರೆಕ್ಟ್ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ Q2 ರೆವೆನ್ಯೂಸ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸೆಕ್ಟಾರು ಪ್ರತಿಯೊಂದು ಸೆಗ್ಮೆಂಟು. ಅದರಲ್ಲಿ ವೀಕ್ ಡೇಟಾ ಏನಾದರೂ ಪೋಸ್ಟ್ ಮಾಡಿದ್ರೆ ಆ ಕಂಪನಿ ಸ್ಟಾಕ್ಸ್ ಎಲ್ಲ ತುಂಬಾ ಕರೆಕ್ಟ್ ಆಗ್ತಾ ಹೋಗ್ತಾ ಇದೆ. ಇವತ್ತು ನೋಡಿದ್ರಾ, ಅವೆನ್ಯೂ ಸೂಪರ್ ಮಾರ್ಟ್ ಅಂದರೆ ಡಿ ಮಾರ್ಟ್, ಈ ಸ್ಟಾಕ್ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 4% ಕರೆಕ್ಟ್ ಆಯಿತು. ಇದಕ್ಕೆ ರೀಸನ್ ಏನಂದರೆ Q2 ರೆವೆನ್ಯೂಸ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಫಿನಾನ್ಷಿಯಲ್ ಇಯರಲ್ಲಿ 6 ನ್ಯೂ ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ ಆಸ್ ಆಫ್ ಸೆಪ್ಟೆಂಬರ್ 30. ಮತ್ತು ಇವಾಗಲಿಗೆ ಇಂಡಿಯಾದಲ್ಲಿ ಟೋಟಲ್ 377 ಸ್ಟೋರ್ಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ Q2 ರಿಸಲ್ಟ್ಸ್ ಬಗ್ಗೆ ನೋಡಿಕೊಂಡ್ರೆ ರೆವೆನ್ಯೂಸ್ ಫ್ರಮ್ ದ ಆಪರೇಷನ್ಸ್ 14,000 ಕ್ರೋರ್ಸ್ಗೆ ರೀಚ್ ಆಗಿದೆ. ಅದೇ ಪ್ರೀವಿಯಸ್ ಇಯರ್ ಸೇಮ್ ಕ್ವಾರ್ಟರಲ್ಲಿ 12,000 ಕ್ರೋರ್ಸ್ ಇತ್ತು. ಅದರ್ ಪ್ರೀವಿಯಸ್ ಇಯರ್ ಸೇಮ್ ಕ್ವಾರ್ಟರಲ್ಲಿ 10,000 ಕ್ರೋರ್ಸ್ ಇತ್ತು. ಲಾಸ್ಟ್ ಇಯರಿಂದ ನೋಡಿಕೊಂಡ್ರೆ ಈ ಕ್ವಾರ್ಟರ್ಗೆ 14% ಗ್ರೋತ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತು 14% ಗ್ರೋತ್ ಇದ್ದರೂ ಸ್ಟಾಕ್ ಯಾಕೆ ಫಾಲ್ ಆಯಿತು ಅಂದರೆ ಇಯರ್ ಆನ್ ಇಯರಲ್ಲಿ ರಿಸಲ್ಟ್ಸ್ ಬೆಟರಾಗಿ ಪೋಸ್ಟ್ ಮಾಡಿದ್ದಾರೆ, ಆದರೆ ಕ್ವಾರ್ಟರಲ್ಲಿ ವೀಕ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ರೀಸನಿಂದ ಇವತ್ತು ಸ್ಟಾಕ್ ಫಾಲ್ ಆಯಿತು. ಮತ್ತು ಇನ್ನೊಂದು ರೀಸನ್ ಏನಂದರೆ ಈ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಇದಾವಲ್ಲ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಜೆಪ್ಟೋ ತುಂಬ ಕಾಂಪಿಟೇಷನ್ ಕೊಡ್ತಾ ಇದೆ ಡಿಮಾರ್ಟ್ ಅವ್ರಿಗೆ. ಯಾಕಂದರೆ ಯಾವುದೇ ಆರ್ಡರ್ ಮಾಡಿದ್ರು ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಿ 10 ಮಿನಿಟ್ಸ್ ಒಳಗಡೆ ಡಿಲಿವರಿ ಮಾಡ್ತಾ ಇದ್ದಾರೆ. ಇದರಿಂದ ಡಿಮಾರ್ಟ್ ರೆವೆನ್ಯೂಸ್ ಮೇಲೇನೂ ಪರಿಣಾಮ ಬೀಳ್ತಾ ಇದೆ. ಜೊತೆಗೆ ಡಿಮಾರ್ಟಲ್ಲೂ ಸಹ ಸ್ವಲ್ಪ ಸ್ಲೋ ಗ್ರೋತ್ ಇದೆ. ಅದರಿಂದ ಈ 5 ಬ್ರೋಕರೇಜ್ ಫರ್ಮ್ ಸಹ ನೆಗೆಟಿವ್ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಯಾರೆಂದರೆ ಮೋರ್ಗನ್ ಸ್ಟ್ಯಾನ್ಲೆ, ಬರ್ಸ್ಟಿನ್, ಗೋಲ್ಡ್ಮನ್ ಸ್ಯಾಕ್ಸ್, JP ಮಾರ್ಗನ್, ಇವರೆಲ್ಲ ಸ್ಲೋ ಗ್ರೋತ್ ಇರುತ್ತೆ ಅಂತ ಈ 5 ಬ್ರೋಕರೇಜ್ ಫರ್ಮ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಡಿಮಾರ್ಟ್ ಇಷ್ಟೊಂದು ಫಾಲ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಲಿ ಸಿಗೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.